ನಿಮ್ಮ ಬಾಯನ್ನು ಮುಚ್ಕೊಳ್ಳಿ. ಇಲ್ದಿದ್ರೆ ನಿಮ್ ಬಾಯಿ ಒಳಗಡೆ ನೊಣ ಹೋಗ್ಬಿಡುತ್ತೆ. ಮುಚ್ಕೊಳ್ಳಿ ಬಾಯಿನ. ಅದೇನಂದ್ರೆ ನಾನು ಅವಲೋಕನ ಮಾಡ್ತಾ ಇದ್ದೆ. ಅದು ಈಕೆ ಯಾರು ಅಂತ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನಮಗಿರೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಬಿಡ್ತು. ನಮಸ್ಕಾರ ಮಹಾರಾಜ. ಈ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ದೇವಿ, ನಾವು ನಿಮ್ಮ ಉತ್ತರಕ್ಕೆ ನಿರೀಕ್ಷೆ ಮಾಡುತ್ತಿದ್ದೇವೆ. ಸರಿ ಮಹಾರಾಜ. ಪ್ರೀತಿ ಅಂದರೆ ಒಬ್ಬ ವ್ಯಕ್ತಿಗೆ ಒಂದೇ ಸಮಯ ನವರಸ ಭಾವನೆಗಳನ್ನ ಅನುಭವಿಸ ಹಾಗೆ ಮಾಡುತ್ತೆ. ಅದು ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಶಾಂತ ಮತ್ತೆ ಅದ್ಭುತ ರಸ. ಈ ಎಲ್ಲ ನವರಸಗಳು ಸೇರಿದಾಗ ಪ್ರೀತಿ ಅಂತಾರೆ. ಇಬ್ಬರು ವ್ಯಕ್ತಿಗಳು ಒಬ್ರನ್ನ ಒಬ್ರು ಪ್ರೀತಿಸಿದಾಗ ಈ ನವರಸಗಳ ಭಾವನೆಗಳು ಅನುಭವ ಆದಾಗ ಆಗ ಅವರಿಬ್ರು ಒಟ್ಟಿಗೆ ಇರ್ತಾರೆ. ಇದನ್ನೇ ಪ್ರೀತಿ ಅಂತಾರೆ ಮಹಾರಾಜ. ಕ್ರೋಧ, ಜಗಳ, ದುಃಖ ಇದೆಲ್ಲ ಆದ್ರೂ ಕೂಡ ಯಾವಿಬ್ರು ವ್ಯಕ್ತಿಗಳು ಜೊತೆಯಲ್ಲೇ ಇರ್ತಾರೋ ಅದೇ ಪ್ರೀತಿ. ಅತ್ಯುತ್ತಮ, ಅದ್ಭುತ. ಕೊನೆಗೂ ನಮ್ಮ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಿತು. ಪ್ರಸನ್ನರಾದೆವು ನಾವು. ಆದರೆ ದೇವಿ, ನಾವು ಇದನ್ನು ತಿಳಿಯ ಬಯಸುತ್ತೇವೆ, ನೀವು ಯಾರು ಎಂದು. ನಿಮ್ಮ ಪರಿಚಯ ನೀಡಿ. ಮೋಹಿನಿ. ನನ್ನ ಹೆಸರು ಮೋಹಿನಿ. ಮೋಹಿನಿ? ಮೋಹಿನಿ? ನಾನು ದೂರ ದೇಶದಿಂದ ಬಂದಿದ್ದೀನಿ. ಮತ್ತೆ ನಿಮಗೆ ಒಂದು ಉಡುಗೊರೆ ತಗೊಂಡ್ಬಂದಿದ್ದೀನಿ. ನೀವದನ್ನ ಸ್ವೀಕರಿಸ್ತೀರಾ ಅಂತ ಬಯಸ್ತೀನಿ. ಈ ಚಿತ್ರ ಪ್ರಖ್ಯಾತ ಕಲಾವಿದನಿಂದ ಬಿಡಿಸಲಾಗಿದೆ. ನೀವಿದನ್ನ ಸ್ವೀಕರಿಸ್ಬೇಕಂತ ಬಯಸ್ತಾ ಇದ್ದೀನಿ. ಈ ಚಿತ್ರ ಯಾವಾಗ್ಲೂ ನಿಮಗೆ ನನ್ನ ಬಗ್ಗೆ ನೆನಪುಗಳನ್ನ ಕೊಡ್ತಾ ಇರುತ್ತೆ. ಖಂಡಿತ ಮಾಡಿಸುತ್ತದೆ. ಮಹಾಮಂತ್ರಿಗಳೇ, ಮಹಾರಾಜರೇ, ದೇವಿ, ನಮಗೆ ಇನ್ನೊಂದು ಕುತೂಹಲವಿದೆ. ನಿಮಗೆ ನಮ್ಮ ಪ್ರಶ್ನೆಯ ಉತ್ತರ ಹೇಗೆ ಗೊತ್ತಾಯಿತು? ಯಾಕೆಂದ್ರೆ ನನಗೆಲ್ಲಾನು ಗೊತ್ತು. ನಾನು ಎಲ್ಲರಿಗಿಂತ ಬುದ್ಧಿವಂತೆ. ಸಮಸ್ತ ದಕ್ಷಿಣ ಭಾರತವನ್ನ ದಾಟಿ ನಾನು ನಿಮ್ಮ ಬಳಿ ಬಂದಿದ್ದೀನಿ. ದಕ್ಷಿಣ ಭಾರತದ ಪ್ರತಿ ರಾಜ್ಯದಲ್ಲೂ ನನ್ನ ಬುದ್ಧಿವಂತಿಕೆ ಬಗ್ಗೆ ಹೊಗಳ್ತಾ ಇದ್ದಾರೆ. ಈ ಇಡೀ ವಿಶ್ವದಲ್ಲಿ ಯಾವ ವ್ಯಕ್ತಿನೂ ಇಲ್ವೇ ಇಲ್ಲ ನನ್ನ ಬುದ್ಧಿವಂತಿಕೆಯನ್ನ ಸೋಲ್ಸೋದಿಕ್ಕೆ. ಇವಳ ವಿರುದ್ಧ ಗೆಲ್ಲಬೇಕು ಅಂತ ಯಾರು ಅನ್ಕೋತಾರೆ? ಗುರುಗಳೇ, ಏನಾದರೂ ಹೇಳಿದಿರಾ? ಹೇಳಿ ಮಹಾರಾಜ. ನಾನೇನು ಹೇಳಿದೆ? ನಾನೇನು ಹೇಳಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಆತರ ವಿಷಯ ಯಾವುದೂ ಇಲ್ಲ. ಇದ್ರೂ ನನಗ್ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಸವಾಲು ಮಹಾರಾಜ. ಈ ನಿಮ್ಮ ರಾಜ್ಯ ಸಭೆಯಲ್ಲಿ ಯಾರಾದ್ರೂ ನನ್ನ ಬುದ್ಧಿಶಕ್ತಿಯನ್ನು ಸೋಲ್ಸೋಕಿದ್ರೆ ನನ್ನ ಸವಾಲನ್ನು ಸ್ವೀಕರಿಸಬೇಕು. ಪ್ರಶಂಸೆ ಮಾಡುತ್ತೇವೆ ನಿಮ್ಮ ಬುದ್ಧಿವಂತಿಕೆಯನ್ನು ದೇವಿ. ಆದರೆ ಬಹುಶಃ ನೀವು ಭ್ರಮೆಯಲ್ಲಿದ್ದೀರಿ ಎನಿಸುತ್ತದೆ. ನಮ್ಮ ರಾಜ್ಯದಲ್ಲಿ ಬಹಳ ವಿದ್ವಾಂಸರಿದ್ದಾರೆ, ನಿಮಗಿಂತ ಹೆಚ್ಚು ಬುದ್ಧಿವಂತರಾಗಿರುವರು, ನಿಮ್ಮನ್ನು ಸೋಲಿಸುವಂತಹವರು. ನನಗ್ ಪೂರ್ತಿ ನಂಬಿಕೆ ಇದೆ ಮಹಾರಾಜ.
ಇಲ್ಲಿ ಆ ಥರ ವ್ಯಕ್ತಿ ಯಾರೂ ಇಲ್ಲ. ನಿಮಗನ್ನಿಸ್ತಾ ಇದ್ಯಾ ಈ ನಿಮ್ಮ ರಾಜ್ಯ ಸಭೆಯಲ್ಲಿ ಅಂತ ವ್ಯಕ್ತಿ ಇದಾನ ನನ್ನನ್ನ ಬುದ್ಧಿವಂತಿಕೆಯಲ್ಲಿ ಸೋಲ್ಸೋದಕ್ಕೆ? ಇದ್ದರೆ ನಾನು ಸವಾಲಿಗೆ ತಯಾರಾಗಿದ್ದೀನಿ. ನಾನಿಲ್ಲಿರೋ ಎಲ್ಲರಿಗೂ ಶಾಸ್ತ್ರಾರ್ಥಕ್ಕೆ ಸವಾಲ್ ಮಾಡ್ತಿದ್ದೀನಿ. ಯಾರಾದ್ರೂ ಮುಂದೆ ಬಂದು ನನ್ನನ್ನ ಸೋಲ್ಸಿ ನಿಮ್ಮ ಮಾತನ್ನ ರುಜು ಮಾಡಿ. ಇದು ಜ್ಞಾನದ ಯುದ್ಧ ಆಗುತ್ತೆ. ಒಳ್ಳೇದು. ಇದೇ ಮಾತು ಅಂತಂದರೆ ಮಹಾರಾಜೆ ಕ್ಷಮಿಸಿ ನಮ್ನ. ನನ್ನ ಮಾತಿನ ಅರ್ಥ ಏನಂದ್ರೆ, ಆನಂದ ನಮಗ್ ಸಿಗುತ್ತೆ ಯಾವಾಗ ಅಂದ್ರೆ ಇಬ್ರು ಸಮಾನ ಜ್ಞಾನಿಯ ಜೊತೆ ಪ್ರತಿಸ್ಪರ್ಧೆಯಾದಾಗ. ಗುರುಗಳೇ, ಈ ದೇವಿ ಏನಾದ್ರೂ ನಿಮ್ಮನ್ನ ಸೋಲಿಸ್ಬಿಟ್ರೆ ನಿಮ್ಮ ಪ್ರತಿಷ್ಠೆ ಇದೆಯಲ್ಲ ಅದು ಸಮಾಪ್ತಿ ಆಗ್ಬಿಡುತ್ತೆ. ಗುರುಗಳೇ, ಆದ್ರೆ ಮಹಾರಾಜರೇ, ನನಗಿದೆಲ್ಲ ಬಹಳ ಸಾಮಾನ್ಯವಾದ ವಿಷಯಗಳು. ನನ್ನನ್ನ ಇದರಿಂದ ದೂರಾನೇ ಇಟ್ಟಿರಿ ಮಹಾರಾಜರೇ. ಉಚಿತವು. ಸರಿ, ಹಾಗಿದ್ದರೆ ನಾವು ಪಂಡಿತ ರಾಮಕೃಷ್ಣರನ್ನು ನೇಮಿಸುತ್ತೇವೆ ನಿಮ್ಮೊಂದಿಗೆ ಪ್ರತಿಸ್ಪರ್ಧಿಸಲು. ಅವರು ನಿಮ್ಮನ್ನು ಈ ಜ್ಞಾನದ ಯುದ್ಧದಲ್ಲಿ ಸೋಲಿಸುತ್ತಾರೆ. ನಾನ್ ಸ್ವೀಕರಿಸ್ತೀನಿ ಮಹಾರಾಜ. ಸರಿ, ಹಾಗಿದ್ದರೆ ನಾಳೆ ರಾತ್ರಿ ದರ್ಬಾರಿನಲ್ಲಿ ಪಂಡಿತ ರಾಮಕೃಷ್ಣ ಹಾಗೂ ಮೋಹಿನಿ ದೇವಿಯ ನಡುವೆ ಪ್ರತಿಸ್ಪರ್ಧೆ ಆಗುತ್ತದೆ. ಅಲ್ಲಿ ಪಂಡಿತ ರಾಮಕೃಷ್ಣ ನಿಮ್ಮನ್ನು ಸೋಲಿಸುತ್ತಾರೆ. ಆದ್ರೆ ಮಹಾರಾಜರೇ, ಒಂದು ವೇಳೆ ನಾನು ರಾಮಕೃಷ್ಣನನ್ನ ಪರಾಜಿತ ಮಾಡಿದರೆ ಆಗ ನೋಡು, ನೀನು ಮತ್ತೆ ಸಿಕ್ಕಾಕೊಂಡೆ ರಾಮ. ಬೇಗ ಏನಾದ್ರೂ ಹೇಳು. ಮಹಾಪ್ರಭು, ನಾನು ಪಂಡಿತ ರಾಮಕೃಷ್ಣರ ಪರವಾಗಿ ನಾವು ನಿಮ್ಮ ಸವಾಲನ್ನು ಸ್ವೀಕರಿಸುತ್ತೇವೆ ದೇವಿ. ಪರಾಜಿತರಾದವರಿಗೆ ಪರಿಹಾರ ಏನು ಮಹಾರಾಜ? ನೀವೇ ಹೇಳಿ. ಒಂದು ವೇಳೆ ನಾನು ಪಂಡಿತ ರಾಮಕೃಷ್ಣರನ್ನ ಶಾಸ್ತ್ರಾರ್ಥದಲ್ಲಿ ಪರಾಜಿತ ಮಾಡಿದರೆ ಅವರು 41 ದಿನಗಳವರೆಗೂ ಅವರು ನನ್ನ ದಾಸನಾಗಿ ಸೇವೆ ಮಾಡಬೇಕು. ಒಂದು ವೇಳೆ ಪಂಡಿತ ರಾಮಕೃಷ್ಣನು ನಿಮ್ಮನ್ನು ಸೋಲಿಸಿದಾಗ ಆಗ? ಒಂದು ವೇಳೆ ಆ ಥರ ಆದ್ರೆ ಹಾಗೆ ನಡೀಲಿ. ಪಂಡಿತ ರಾಮಕೃಷ್ಣ ಹೇಳಿದ ಹಾಗೆ. ಅಯ್ಯೋ, ಎಂತ ಕೆಲಸ ಆಗೋಯ್ತು. ಎಂತ ಒಳ್ಳೆ ಅವಕಾಶ ಕಳ್ಕೊಂಬಿಟ್ಟಲ್ಲ ನಾನು. ಮತ್ತೆ ಈ ಅವಕಾಶ ಪಂಡಿತ ರಾಮಕೃಷ್ಣನಿಗೆ ಸಿಕ್ತು. ಗುರುಗಳೇ, ನಮಗೆ ಪಂಡಿತ ರಾಮಕೃಷ್ಣನ ಮೇಲೆ ಪೂರ್ತಿ ವಿಶ್ವಾಸವಿದೆ. ಯಾಕೆ? ಅದೇ ಪಂಡಿತ ರಾಮಕೃಷ್ಣ ಮೋಹಿನಿಯನ್ನ ಪರಾಜಿತಗೊಳಿಸ್ತಾನೆ ಅಂತ. ಸರಿ, ಹಾಗಿದ್ದರೆ ಈ ಶಾಸ್ತ್ರ ಯುದ್ಧವು ನಡೆಯುತ್ತದೆ. ಮಹಾರಾಜರೇ, ಆದ್ರೆ ಈ ಶಾಸ್ತ್ರ ಯುದ್ಧ ಹೇಗೆ ಸಂಪನ್ನ ಆಗುತ್ತೆ? ಗುರುಗಳೇ, ಹಾ ಮಹಾರಾಜ್ರೆ, ನೀವು ಈ ರಾಜ ದರ್ಬಾರಿನ ರಾಜ ಪುರೋಹಿತರು. ಹಾಗಾಗಿ ನೀವೇ ಈ ಶಾಸ್ತ್ರ ಯುದ್ಧದ ನಿಯಮ ರೂಪಿಸುತ್ತೀರಿ. ಈ ಜವಾಬ್ದಾರಿ ನಿಮ್ಮದಾಗುತ್ತದೆ. ಸ್ವೀಕಾರ ಮಹಾರಾಜ್ರೆ. ನಿಮ್ಮ ಆದೇಶದ ಪಾಲನೆಯಾಗುತ್ತೆ. ಹಾಗಿದ್ದರೆ ಆಚಾರ್ಯ ತಾತಾಚಾರ್ಯರು ಈ ಶಾಸ್ತ್ರ ಯುದ್ಧದ ನಿಯಮ ರಚಿಸುತ್ತಾರೆ. ಹಾಗೂ ನಾಳೆ ಪ್ರಾತಃ ಕಾಲದಲ್ಲಿ ಈ ಶಾಸ್ತ್ರ ಯುದ್ಧ ಇಲ್ಲೇ ಈ ರಾಜ ದರ್ಬಾರಿನಲ್ಲೇ ನಡೆಯುತ್ತದೆ. ಚಿಂತೆ ಮಾಡ್ಬೇಡ ರಾಮ, ಸ್ವಲ್ಪ ತಯಾರಿ ಮಾಡ್ಕೋ ಸಾಕು. ನೀನು ಈ ಶಾಸ್ತ್ರಾರ್ಥದಲ್ಲಿ ಖಂಡಿತವಾಗಿ ವಿಜಯಶಾಲಿ ಆಗ್ತೀಯ. ಮಹಾಪ್ರಭು, ನೀವು ನನಗೆ ಅನುಮತಿ ಕೊಟ್ರೆ ನಾನಿಲ್ಲಿಂದ ಹೊರಡಬಹುದಾ? ನಾಳೆ ನಡೆಯೋ ಪೈಪೋಟಿಗೆ ಸಿದ್ಧನಾಗಬೇಕು. ಅವಶ್ಯ ಪಂಡಿತರೆ, ಹೊರಡಿರಿ. ಸರಿ, ಪ್ರಣಾಮಗಳು.
ಪ್ರಣಾಮ ದೇವಿ. ಪ್ರಣಾಮಗಳು ಮಹಾರಾಜ. ಗುರುಗಳೇ, ಎಲ್ಲವೂ ಮಾಯಾ, ಜಗತ್ತೇ ಮಾಯಾ ಮಹಾರಾಜರೇ. ಸಭೆಯನ್ನು ಮುಂದುವರೆಸಿ. ಅಯ್ಯೋ, ಇವರು ಸಮಸ್ತ ರಾಜ್ಯದ ಮಹಾನ್ ಪ್ರಚಂಡ ಪಂಡಿತರು. ಆದ್ರೆ ಇವರೆಲ್ಲ ಇಲ್ಲೇ ಯಾಕೆ ಬಂದಿದ್ದಾರೆ? ಪ್ರಣಾಮಗಳು ಮಹಾನ್ ಪಂಡಿತ ಶ್ರೀಧರ್. ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ನಿಮ್ಮಂತಹ ಪ್ರಚಂಡ ಪಂಡಿತರನ್ನ ನಾನು ನೋಡ್ತಾ ಇರೋದು ನನ್ನ ಸೌಭಾಗ್ಯ. ಆದ್ರೆ ಕ್ಷಮಿಸಿ, ನಾನು ನಿಮ್ಮ ಹತ್ರ ಕೇಳ್ಬೋದಾ, ನಿಮ್ಮಂತಹ ಮಹಾನ್ ಪಂಡಿತರಿಗೆ ಇಂಥ ಸ್ಥಿತಿ ಯಾಕೆ ಬಂತು ಅಂತ? ಮತ್ತೆ ಯಾರು ಮಾಡಿದ್ರು? ನಾನೇ. ಪಂಡಿತ ರಾಮಕೃಷ್ಣ, ಈ ಎಲ್ಲ ಪಂಡಿತರು ನನ್ನ ಸೇವಕರು. ಆದ್ರೆ ದೇವಿ, ಇವರೆಲ್ಲ ಪ್ರಚಂಡ ಪಂಡಿತರು, ಗೌರವ ಮತ್ತೆ ಸನ್ಮಾನಕ್ಕೆ ಅರ್ಹರಾದವರು. ಈ ಎಲ್ಲ ಪಂಡಿತರು ನನ್ನ ಪಲ್ಲಕ್ಕಿನ ಹೊರ್ತಾರೆ. ಯಾಕೆ ಅಂದ್ರೆ ನಾನು ಇವರನ್ನ ಶಾಸ್ತ್ರಾರ್ಥದಲ್ಲಿ ಸೋಲ್ಸಿದ್ದೀನಿ. ರಾಮ, ಇವರೆಲ್ಲರೂ ಈ ರಾಜ್ಯದ ಮಹಾಜ್ಞಾನಿಗಳು. ಇವ್ರಿಗೆ ಇಂಥ ಅವಸ್ಥೆ ಮಾಡಿದಾಳ ಈ ಮೋಹಿನಿ? ಎಷ್ಟು ಅಹಂಕಾರ ಇವಳಿಗೆ! ಎಷ್ಟು ಕ್ರೂರವಾಗಿ ವರ್ತನೆ ಮಾಡ್ತಾಳೆ ಪಂಡಿತರ ಜೊತೆಗೆ. ಪಂಡಿತ ರಾಮಕೃಷ್ಣ, ನೀವ್ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ನಾನ್ ತಿಳ್ಕೊಬೋದಾ? ಸರಿ ಬಿಡಿ, ನಾನೇ ಹೇಳ್ತೀನಿ. ನೀವು ಈ 8 ಪ್ರಖ್ಯಾತ ಪಂಡಿತರನ್ನ ನೋಡಿ ಆಶ್ಚರ್ಯ ಏನು ಪಟ್ಟಿಲ್ಲ ತಾನೆ? ಬನ್ನಿ ನನ್ ಜೊತೆ. ನಮ್ಮ ಸೇವಕರು ಬರೀ ಇವ್ರು ಮಾತ್ರ ಅಲ್ಲ, ನನ್ನ ಪಲ್ಲಕ್ಕಿನ ಹೊತ್ತವರು ಇನ್ನೂ ತುಂಬಾ ಜನ ಇದ್ದಾರೆ. ಅಲ್ಲಿ ನೋಡಿ ಒಂದ್ಸಲ. ಈ ಎಲ್ಲ ಪಂಡಿತರು ನನ್ನ ಬುದ್ಧಿವಂತಿಕೆಗೆ ಸಾಕ್ಷಿಗಳು. ಇವರೆಲ್ಲರನ್ನೂ ನಾನು ಜ್ಞಾನದ ಸ್ಪರ್ಧೆಯಲ್ಲಿ ಸೋಲ್ಸಿದ್ದೀನಿ. ಪಂಡಿತ ರಾಮಕೃಷ್ಣ, ನೀವು ಚಿಂತೆ ಮಾಡಬೇಡಿ. ನಿಮಗೆ ನನ್ನ ಪಲ್ಲಕ್ಕಿನ ಹೊರೋ ಅವಕಾಶ ಕೊಡ್ತೀನಿ. ರಮ, ನೀನಂತೂ ಈ ಸ್ಪರ್ಧೆಯಲ್ಲಿ ನಿಜವಾಗ್ಲೂ ವಿಜಯಶಾಲಿ ಆಗ್ಬೇಕು. ಇಲ್ಲ ಅಂದ್ರೆ 41 ದಿನ ಪಲ್ಲಕ್ಕಿ ಎತ್ತಬೇಕಾಗತ್ತೆ. ಹಾ ಬಂದು, ನಾನು ಈ ಸ್ಪರ್ಧೆಯನ್ನ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು. ಬೇರೆ ಯಾವ ಸ್ಪರ್ಧೆಗಂತೂ ಈ ಸ್ಪರ್ಧೆ ನನಗೆ ಗೆಲ್ಲೋದು ಮುಖ್ಯವಾಗಿದೆ. ಮತ್ತೆ ಈ ಸ್ಪರ್ಧೆನ ನಾನು ಈ ಪಂಡಿತ ಮತ್ತೆ ಜ್ಞಾನಿಗಳಿಗೋಸ್ಕರ ಗೆಲ್ತೀನಿ. ಯಾಕೆ ಅಂದ್ರೆ ಈ ಸ್ತ್ರೀ ಇವರಿಗೆಲ್ಲ ಅವಮಾನ ಮಾಡಿದಾಳೆ. ನೃತ್ಯ ಪ್ರಾರಂಭವಾಗಲೇ.